ಇವತ್ತು ನಾನು ವೇಳಾಂಗಣಿಗೆ ಬಂದಿದ್ದೀನಿ. ಇವತ್ತು ಮಕರ ಸಂಕ್ರಾಂತಿ ಪೊಂಗಲ್ಲು. ಸೊ ನಾವು ನಮ್ಮ ಓಂ ಶಕ್ತಿ ಟ್ರಿಪ್ಪಿಗೆ ಬಂದಿರೋ ಅಂಥದ್ದು. ನಮ್ಮ ಫ್ಯಾಮಿಲಿ ಮೆಂಬರ್ಸ್, ರಿಲೇಟಿವ್ಸು, ನೇಬರ್ಸು ಎಲ್ಲ ಸೇರಿಕೊಂಡು ದೇವನಹಳ್ಳಿಯಿಂದ ಟೀಮ್ ಬಂದಿರೋ ಅಂಥದ್ದು. ಸೊ ವೇಳಾಂಗಣಿಗೆ ಬಂದಾಗ ಇಲ್ಲಿ ಬ್ಯೂಟಿಫುಲ್ಲಾಗಿ ಒಂದು ದೊಡ್ಡ ರಂಗೋಲೆ ಹಾಕಿದ್ರು. ಇದು ವೇಳಾಂಗಣಿ ಚರ್ಚು. ಸೊ ಬ್ಯೂಟಿಫುಲ್ಲಾಗಿತ್ತು. ಆ ಬೀಚಿನಲ್ಲಿ ನೈಟಲ್ಲಿ ಹೋದಾಗ ಸೌಂಡು, ಸೊ ಅದೆಲ್ಲ ತುಂಬಾ ಎಂಜಾಯ್ ಮಾಡಿದ್ವಿ. ವಿಡಿಯೋನ ಫುಲ್ಲಾಗಿ ನೋಡಿ. ನೈಟಲ್ಲಿ ನಾವು ವೇಳಾಂಗಣಿಗೆ ಬಂದ್ರಿ. ಸೊ ವೇಳಾಂಗಣಿಗೆ ಬಂದಾಗ ಅಲ್ಲಿ ಹಾಲ್ಟ್ ಆಗಿದ್ರಿ. ಅವಾಗ ಒಂದು ಸ್ವಲ್ಪ ಬೀಚ್ ಸೈಡ್ ಬರೋಣ ಅಂತ ಬಂದಾಗ ಅಲೋ ಮಾಡಿಲ್ಲ ಬೀಚ್ ಒಳಗಡೆ ಹೋಗೋದಕ್ಕೆ. ಸೊ ರೆಸ್ಟ್ರಿಕ್ಷನ್ಸ್ ಟೈಮಿಂಗ್ಸ್ ಇರುತ್ತೆ, ಅದು 6 o'clockವರೆಗೂ ಇರುತ್ತೆ, ಅದ್ರ ಮೇಲೆ ಅಲೋ ಮಾಡೋದಿಲ್ಲ. ಸೊ ಹಾಗೆ ಒಂದು ನೈಟಲ್ಲಿ ಹೋಗ್ಬಿಟ್ಟು ಒಂದು ಲುಕ್ ನೋಡ್ಕೊಂಬಂದ್ರಿ. ತುಂಬ ಚೆನ್ನಾಗಿತ್ತು ನೋಡೋದಕ್ಕೆಲ್ಲ. ಆಮೇಲೆ ನೆಕ್ಸ್ಟ್ ಡೇ ಮಾರ್ನಿಂಗು ಬೀಚಿಗೆ ಬಂದ್ರಿ ನಾವು. ನೋಡಿ ನನ್ನ ಕಸಿನ್ ಹೇಗೆ ಆಟ ಆಡ್ತಿದ್ದಾರೆ ಬೀಚ್ ಒಳಗಡೆ ಹೋಗಿ ಅಂತೇಳಿ. ಆ್ಯಕ್ಚುಲಿ ನನಗೆ ಬೀಚ್ ಒಳಗಡೆ ಹೋಗಿ ಆಟ ಆಡೋ ಇಂಟ್ರೆಸ್ಟ್ ಏನು ಇರೋದಿಲ್ಲ. ಯಾಕಂದರೆ ನಾನು 18 years ದುಬೈಯಲ್ಲಿ ನಾನು ಕೆಲಸ ಮಾಡಿದ್ದು ಬೀಚ್ ಹೋಟೆಲ್ ಅಂತೇಳಿ. ಸೊ ಬೀಚಿಗೆ ನನ್ನ ಹೋಟೆಲಲ್ಲಿ ನಾನು ಕೆಲಸ ಮಾಡಿರೋದ್ರಿಂದ ನನಗೆ ಬೀಚ್ ಅನ್ನೋದು ಅಷ್ಟೊಂದು ಒಂದು ಇಂಟ್ರೆಸ್ಟ್ ಆ ಥರ ಇರಲ್ಲ. ಫಾಲ್ಸ್ ಅಂದರೆ ತುಂಬಾ ಲೈಕ್ ಮಾಡ್ತೀನಿ ನಾನು. ಸೊ ನನಗೇನು ಆ ಬೀಚಲ್ಲಿ ಹೋಗಿ ಆಟ ಆಡಬೇಕು ಆ ರೀತಿ ಎಲ್ಲ ಒಂದು ಕ್ರೇಜ್ನೆಸ್ ಎಲ್ಲ ಏನು ಇರೋದಿಲ್ಲ ನನಗೆ. ಜಸ್ಟ್ ಒಂದು ಎನ್ವೈರ್ಮೆಂಟಲ್ ಎಂಜಾಯ್ ಮಾಡೋಕ್ಕಾಗಿ ಹೋಗಿದ್ರಿ. ಸೊ ಅದೆಲ್ಲ ಆಗಿದ್ಮೇಲೆ ಚರ್ಚ್ಗೂ ಹೋಗಿದ್ರಿ. ಚರ್ಚ್ ಒಳಗಡೆ ಮಾಸ್ ಆಗ್ತಾಯಿತ್ತು. ಸೊ ಮಾಸ್ನು ಅಟೆಂಡ್ ಮಾಡಿದ್ರಿ. ಮತ್ತು ಇಲ್ಲಿ ಬಂದುಬಿಟ್ಟು ಎಂಟ್ರೆನ್ಸಲ್ಲಿ ಆಲ್ಮೋಸ್ಟ್ ಒಂದು 2 kilometers ಇರ್ಬೋದೇನೋ. ಎಲ್ಲರೂ ಮಂಡಿ ಕಾಲಿಂದ ಮಣ್ಣಿನ ಮೇಲೆ ವಾಕ್ ಮಾಡ್ತಾಯಿದ್ರು. ಕೆಲವರು ನಿಂತ್ಕೊಂಡು ನಮಸ್ಕಾರ ಮಾಡ್ಕೊಂಡು ಬರ್ತಾಯಿದ್ರು. ಈ ರೀತಿ ಒಬ್ರೊಬ್ರದ್ದು ಒಂದೊಂದು ಹರಕೆಗಳಿತ್ತು. ಸೊ ಅದನ್ನೆಲ್ಲ ಅಲ್ಲಿ ಮಾಡ್ತಾಯಿದ್ರು. ತುಂಬಾ ಕಷ್ಟ ಆಗ್ತಾಯಿತ್ತು ಅದನ್ನೆಲ್ಲ ನೋಡೋಕ್ಕೆ. ಪಾಪ ಅವ್ರಿಗೆ ಎಷ್ಟೆಲ್ಲ ನೋವಾಗ್ತಾಯಿತ್ತು. ಅವ್ರಿಗೆ ಸಪೋರ್ಟಿಂಗ್ ಅವ್ರ ಫ್ಯಾಮಿಲಿ ಮೆಂಬರ್ಸೂ ಬರ್ತಾಯಿದ್ರು. ಸೊ ಅಲ್ಲಿ ನಾನು ಟ್ರೈ ಮಾಡಿದೆ ಮಂಡಿ ಕಾಲಲ್ಲಿ. ಮತ್ತು ಚರ್ಚ್ ಒಳಗಡೆ ಸಹ ಅಲ್ಲಿ ತುಂಬ ಚರ್ಚಸ್ ಇತ್ತು. ಸೊ ಇನ್ನೊಂದು ಚರ್ಚ್ ಒಳಗಡೆ ಕ್ಯಾಂಡಲ್ ಇಟ್ಕೊಂಡು ನಾನು ಮಂಡಿ ಕಾಲಲ್ಲಿ ಟ್ರೈ ಮಾಡಿದೆ. ತುಂಬಾ ಮಂಡಿ ಕಾಲು ನೋವಾಗ್ತಾಯಿತ್ತು. ಸೊ ಮಣ್ಣಿನ ಮೇಲೆ ವಾಕ್ ಮಾಡಬೇಕಾದಾಗ ಅಷ್ಟೊಂದು ನೋವು ಅನಿಸ್ಲಿಲ್ಲ. ಬಟ್ ತುಂಬ ಲಾಂಗಾಗಿ ಕಂಟಿನ್ಯೂಸ್ ಆಗಿ ವಾಕ್ ಮಾಡಬೇಕಾದಾಗ ನೋವು ಅನಿಸ್ತು. ಅಲ್ಲಿ ಎಷ್ಟೊಂದು ಜನ ಅದನ್ನೇ ಮಾಡ್ತಾಯಿದ್ರು. ನೋಡೋದಕ್ಕೆ ತುಂಬಾ ನೋವಾಗ್ತಾಯಿತ್ತು. ಒಂದು ಸೈಡು ಅವ್ರ ಭಕ್ತಿ, ಅವರು ಒಂದು ಹರಕೆಗಳು ಏನಿರುತ್ತೋ ಅದನ್ನೆಲ್ಲ ನೋಡಿ ಖುಷಿನೂ ಆಗ್ತಾಯಿತ್ತು. ಸೊ ಒಂದು ಸೈಡ್ ದುಃಖನೂ ಆಗ್ತಾಯಿತ್ತು. ಅಷ್ಟೊಂದು ಒಂದು ಭಕ್ತಿ ಇತ್ತು. ಸೊ ಆ್ಯಕ್ಚುಲಿ ನಾನು ಹಿಂದೂ ಆಗಿ ಹುಟ್ಟಿ ಕ್ರಿಶ್ಚಿಯನ್ಸ್ ಕಾಲೇಜು ಸ್ಕೂಲಲ್ಲಿ ಸ್ಟಡಿ ಮಾಡಿ ಅರಬ್ ಮುಸ್ಲಿಂ ಕಂಟ್ರಿಯಲ್ಲಿ ಅರ್ನ್ ಮಾಡಿ, ಮತ್ತು ನನಗೆ ಬುದ್ಧಿಸಮ್ ಶ್ರೀಲಂಕಾ ಫ್ರೆಂಡ್ಸ್ ತುಂಬಾ ಇದ್ದಾರೆ. ಸೊ ಹಾಗಾಗಿ ನಾನು ಎಲ್ಲ ರೀತಿ ಒಂದು ಕ್ಯಾಸ್ಟು ರಿಲಿಜಿಯನ್ನು ನಾನು ರೆಸ್ಪೆಕ್ಟ್ ಮಾಡ್ತೀನಿ. ಸೊ ಎಲ್ಲದರಲ್ಲೂ ಇನ್ವಾಲ್ವ್ಮೆಂಟ್ ಮಾಡ್ತೀನಿ. ನಾನು ಎಲ್ಲದರಲ್ಲೂ ಹೋಗಿ ಪಾರ್ಟಿಸಿಪೇಟ್ ಮಾಡ್ತೀನಿ. ಎಲ್ಲರೂ ಒಂದೇ ಆ ರೀತಿ ಎಲ್ಲ. ನನಗೆ ಯಾವುದೇ ರೀತಿ ಒಂದು ಕ್ಯಾಸ್ಟು ರಿಲಿಜಿಯಸ್ಸು ಅದೆಲ್ಲ ಏನೂ ಇರೋದಿಲ್ಲ. ಸೊ ನಮ್ಮ ಭಕ್ತಿ ಎಲ್ಲ ಇದ್ರ ಮೇಲೇನೂ ಒಂದು ರೆಸ್ಪೆಕ್ಟ್ ಇರಬೇಕು. ಸೊ ಎಲ್ಲರೂ ಒಂದೇ, ನಾವೆಲ್ಲರೂ ಕೈ ಜೋಡಿಸಿ ಇದು ಮಾಡಬೇಕು. ಸೊ ವೇಳಾಂಗಣಿ ದೇವಸ್ಥಾನಕ್ಕೆ ಹೋಗಿ ಅಲ್ಲಿ ನಮ್ಮ ಬೇಡಿಕೆ, ನಮ್ಮ ಒಂದು ಕಷ್ಟನ ಜೀಸಸ್ ಹತ್ರ, ಮದರ್ ಮೇರಿ ಹತ್ರ ಹೇಳ್ಕೊಂಡು ಬೀಚ್ ಸೈಡು ಶಾಪಿಂಗ್ ಎಲ್ಲ ಮುಗಿಸ್ಕೊಂಡು ತುಂಬಾ ಚೆನ್ನಾಗಿ ಎಂಜಾಯ್ ಮಾಡಿಕೊಂಡು ಬಂದ್ರಿ. ಸೊ ಇದು ವಾಕ್ ಮಾಡಿದಾಗಿದ ಮೇಲೆ ಅಲ್ಲಿ ಒಬ್ಬರು ಸೆಕ್ಯೂರಿಟಿ ಇರ್ತಾರೆ. ಆ ಮಂಡಿ ಕಾಲಿಂದ ನಾವು ವಾಕ್ ಮಾಡ್ಕೊಂಡು ಬಂದಾಗ ಆ ಸೆಕ್ಯೂರಿಟಿಯಲ್ಲಿ ಅವರೆಲ್ರಿಗೂ ನೀರಿನ ಬಾಟ್ಲೆಲ್ಲ ಕೊಡ್ತಾಯಿದ್ರು. ಸೊ ನನಗೂ ಕರೆದು ಅವರು ನೀರಿನ ಬಾಟ್ಲು ಕೊಟ್ಟರು. ಯಾಕಂದರೆ ಮಂಡಿ ಕಾಲಿಂದ ನಾನು ಆ ಮಣ್ಣಿನ ಮೇಲೆ ವಾಕ್ ಮಾಡ್ಕೊಂಡು ಬಂದಿದ್ದೆ. ಸೊ ತುಂಬ ಈ ರೀತಿ ಒಂದು ಫೆಸಿಲಿಟೀಸ್. ತುಂಬಾ ಬಿಸಿಲು ಇತ್ತು. ಸೊ ಆ ಬಿಸಿಲಲ್ಲಿ ಆ ಮಂಡಿ ಕಾಲು ಊರ್ಕೊಂಡು ಆ ಮಣ್ಣಿನ ಮೇಲೆ ವಾಕ್ ಮಾಡ್ಕೊಂಡು ಬೇಕಾದಾಗ ಅಲ್ಲಿ ಈ ರೀತಿ ಒಂದು ವಾಟರ್ ಬಾಟಲ್ಸ್ ಎಲ್ಲ ಕೊಟ್ಟರು. ಸೊ ನಾನು ಮದರ್ ಮೇರಿ ಜೀಸಸ್ ಹತ್ರ ಎಲ್ಲ ಬೇಡ್ಕೊಂಡು ಚರ್ಚ್ ಒಳಗಡೆ ಹೋಗಿ ಮಾಸ್ ಎಲ್ಲ ಅಟೆಂಡ್ ಮಾಡಿಕೊಂಡು ತುಂಬಾ ಎಂಜಾಯ್ ಮಾಡಿಕೊಂಡು ಬಂದ್ರಿ. ಸೊ ನೋಡಿ, ಇದು ಎಷ್ಟು ಕಷ್ಟ ಅನಿಸುತ್ತೆ ಒಂದು ಸೈಡು. ಇನ್ನೊಂದು ಅವ್ರ ಭಕ್ತಿ,
ಒಬ್ರೊಬ್ಬರು ಒಂದೊಂದು ರೀತಿಯಲ್ಲಿ ಅವ್ರ ಸೇವೆಗಳನ್ನ ಅವ್ರ ಭಕ್ತಿನ ಜೀಸಸ್ಸು ಮದ ಮೇರಿಗೆ ಅರ್ಪಣೆ ಮಾಡ್ತಾಯಿದ್ರು. ತುಂಬಾ ಕಷ್ಟ ಇದೆ. ಆಲ್ಮೋಸ್ಟ್ ಒಂದು 2 ಕಿಲೋಮೀಟರ್ಸ್ ಉದ್ದ ಇರ್ಬೋದೇನೋ. ಸೊ ಇನ್ನೂ ಕೆಲವೊಬ್ಬರು ನಿಂತ್ಕೊಂಡು ನಮಸ್ಕಾರ ಹೆಜ್ಜೆ ನಮಸ್ಕಾರ ಹಾಕ್ಕೊಂಡು ಬರ್ತಾಯಿದ್ರು. ಸೊ ಆಮೇಲೆ ಫ್ಯಾಮಿಲಿ ಮೆಂಬರ್ಸೂ ಸಪೋರ್ಟ್ ಮಾಡ್ತಾಯಿದ್ರು. ಕೆಲವೊಬ್ರಿಗೆಲ್ಲ ವಾಕ್ ಮಾಡೋಕ್ಕಾಗದೇ ಇರೋರು, ತುಂಬ ಬಿಸಿಲು ಬೇರೆ ಇತ್ತು. ಸೊ ತುಂಬಾ ಚೆನ್ನಾಗಿತ್ತು ನಮ್ಮ ಭಕ್ತಿ. ಸೊ ಯಾರೆಲ್ಲ ವೇಳಾಂಗಣಿಗೆ ಹೋಗಿ ಈ ರೀತಿ ಒಂದು ಸೇವೆ ಎಲ್ಲ ಮಾಡಿದ್ದೀರಾ ಕಮೆಂಟಲ್ಲಿ ಕಮೆಂಟ್ ಮಾಡಿ. ಸೊ ಪ್ರತಿಯೊಬ್ರಿಗೂ ಆ ಜೀಸಸ್ಸು ಮದ ಮೇರಿ ಆಶೀರ್ವಾದ ಇರಲಿ. ಸೊ ತುಂಬಾ ಚೆನ್ನಾಗಿದೆ ವೇಳಾಂಗಣಿ ಬೀಚಲ್ಲಿ ಆಟ ಆದವರು. ಅಲ್ಲಿ ಮೀನು 50 ರುಪೀಸ್ಗೆಲ್ಲ ಸಿಗ್ತಾಯಿತ್ತು. ಬಟ್ ಮೀನು ತೊಗೊಂಡು ನಾವು ತಿನ್ನಲಿಲ್ಲ, ಯಾಕಂದರೆ ನಾವು ದೇವಸ್ಥಾನ ಓಂ ಶಕ್ತಿ ಟ್ರಿಪ್ ಹೋಗಿರೋದ್ರಿಂದ ಒಂದು 2-3 ಡೇಸು ಬರೀ ದೇವಸ್ಥಾನ ರೌಂಡ್ ಹಾಕೋದ್ರಿಂದ ನಾವು ನಾನ್ ವೆಜ್ ಏನು ತೊಗೊಳ್ಳಿಲ್ಲ. ಕೆಲವೊಬ್ರು ತೊಗೊಂಡು ಎಂಜಾಯ್ ಮಾಡ್ತಾಯಿದ್ರು. ಸೊ ನಾನು ಬರೀ ಪ್ಯೂರ್ ವೆಜ್ಜಲ್ಲೇ ಇದ್ದೆ. ಸೊ ಈ ರೀತಿ ಒಂದು ತುಂಬಾ ಚೆನ್ನಾಗಿ ಒಂದು ಟ್ರಿಪ್ನ ಎಂಜಾಯ್ ಮಾಡ್ಕೊಂಡು ಬಂದಿದ್ದೀರಿ. ಸೊ ಆ್ಯಕ್ಚುಲಿ ದೇವನಹಳ್ಳಿಯಿಂದ ನಾವು ಹೋಗಿರೋ ಅಂಥದ್ದು ಬ್ಯಾಚು. ಸೊ ವಿಡಿಯೋನ ಫುಲ್ಲಾಗಿ ನೋಡಿ, ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಮರಿದಿರ ನಾಗವೇಣಿ ರಾಜಪ್ಪ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಅವಾಗ ಪ್ರತಿ ಸತಿ ನಾನು ಹಾಕೋ ವೀಡಿಯೋಸ್ ನೋಟಿಫಿಕೇಷನ್ ಬರುತ್ತೆ. ಬೆಲ್ ಬಟನ್ನ ಪ್ರೆಸ್ ಮಾಡಿ.